ನಿಮಗೂ ಬಿಕ್ಕಳಿಕೆ ಬರುತ್ತಾ? ಏನೇ ಮಾಡಿದ್ರು ನಿಲ್ತಾ ಇಲ್ವಾ? ಬಿಕ್ಕಳಿಕೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರಿಗೆ ತಕ್ಷಣ ನಿಲ್ಲುತ್ತದೆ, ಆದರೆ ಇನ್ನು ಕೆಲವರಿಗೆ ಎಷ್ಟೇ ನೀರು ಕುಡಿದರೂ ಬಿಕ್ಕಳಿಕೆ ನಿಲ್ಲುವುದಿಲ್ಲ. ಈ ವೇಳೆಯಲ್ಲಿ ಯಾರಾದರೂ ನಿಮ್ಮನ್ನು ನೆನಪಿಸಿಕೊಳ್ಳಬಹುದು ಎಂದು ಹೇಳೋದನ್ನು ನೀವು ಕೇಳಿರಬಹುದು. ಆದರೆ ಹೆಚ್ಚು ಮಸಾಲೆಯುಕ್ತ ಆಹಾರ ಸೇವನೆ, ಆಲ್ಕೋಹಾಲ್, ಸೋಡಾದಂಥ ಕಾರ್ಬೋನೇಟೆಡ್ ಪಾನೀಯಗಳ ಸೇವನೆ, ತುಂಬಾ ಬಿಸಿಯಾದ ಅಥವಾ ತುಂಬಾ ತಣ್ಣನೆಯ ಆಹಾರಗಳ ಪದಾರ್ಥಗಳನ್ನು ತಿನ್ನುವುದು ಬಿಕ್ಕಳಿಕೆಯಂತ ಸಮಸ್ಯೆಗೆ ಕಾರಣವಾಗಿದೆ. ಹೀಗಾಗಿ ಕೆಲವು ಮನೆಮದ್ದಿನ ಜೊತೆಗೆ ಈ ಟ್ರಿಕ್ಗಳನ್ನು ಪಾಲಿಸಿದರೆ ಬಿಕ್ಕಳಿಕೆಯನ್ನು ತಕ್ಷಣವೇ ನಿಲ್ಲಿಸಬಹುದು. ಮೊದಲನೇದಾಗಿ, ಬಿಕ್ಕಳಿಕೆ ಬಂದ ಕೂಡಲೇ ತಣ್ಣೀರು ಅಥವಾ ಬಿಸಿನೀರು ಕುಡಿಯಿರಿ. ಇದು ತಕ್ಷಣವೇ ಬಿಕ್ಕಳಿಕೆ ಅಂತ ಸಮಸ್ಯೆಯು ದೂರವಾಗುತ್ತದೆ. ಎರಡನೇದಾಗಿ, ಬಿಕ್ಕಳಿಕೆ ಬಂದ ತಕ್ಷಣವೇ ಹಿಂಬದಿಯಿಂದ ಕುತ್ತಿಗೆಯ ಪ್ರದೇಶವನ್ನು ನಿಧಾನವಾಗಿ ಮಸಾಜ್ ಮಾಡುವುದು ಪರಿಣಾಮಕಾರಿಯಾಗಿದೆ. ಮೂರನೇದಾಗಿ, ಬಿಕ್ಕಳಿಕೆ ಬಂದಾಗ ಕೆಲವು ಕ್ಷಣ ಉಸಿರು ಬೀಗಿ ಹಿಡಿದುಕೊಳ್ಳಬೇಕು. ಈ ವಿಧಾನವು ಬಿಕ್ಕಳಿಕೆ ನಿಲ್ಲಲು ಸಹಾಯ ಮಾಡುತ್ತದೆ. ನಾಲ್ಕನೇದಾಗಿ, ವ್ಯಕ್ತಿಯ ಗಮನವನ್ನು ಬೇರೆಡೆಗೆ ಸೆಳೆಯುವುದರಿಂದ ಬಿಕ್ಕಳಿಕೆ ಸಮಸ್ಯೆಯು ಕ್ಷಣಾರ್ಧದಲ್ಲಿ ನಿಲ್ಲಿಸಬಹುದು.